ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಕರ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸೊ ವಿಡಿಯೋನ ಕಂಟಿನ್ಯೂ ಮಾಡಿ. ಈ ವಿಡಿಯೋ ಏನಿಗೆ ಅಂದರೆ ಲೈಕ್ ಹೇರ್ ರುಟೀನ್ ಬಗ್ಗೆ ಯಾರೆಲ್ಲ ಕೇಳ್ತಾ ಇದ್ರಿ, ಹೇರ್ ಬಗ್ಗೆ ಯಾವ ಥರ ನಾವು ಲೈಕ್ ಹೇರ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಯಾರೆಲ್ಲ ಕೇಳ್ತಾ ಇದ್ರಿ, ಸೊ ಅವ್ರಿಗೋಸ್ಕರ ಇದು. ಸೊ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋನ ಎಂಟು ತನಕ ನೋಡಬೇಕು. ಸೊ ನೀವು ಅರ್ಧದಲ್ಲಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮಗೆ ಲೈಕ್ ಪ್ರಾಪರ್ ಆಗಿ ಇದ್ರ ಬಗ್ಗೆ ನಾಲೆಜ್ ಸಿಗಲ್ಲ. ಇವನ್ ನನಗೂ ಏನು ಅಷ್ಟೊಂದು ನಾಲೆಜ್ ಇಲ್ಲ, ಸ್ಟಿಲ್ ನನಗೆ ಏನು ಇದ್ರ ಬಗ್ಗೆ ಐಡಿಯಾಸ್ ಇದೆ, ಸೊ ನಾನು ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಇವಾಗ ನಮಗೆ ಮೇನ್ ಪ್ರಾಬ್ಲಮ್ ಏನಂದರೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ನಾವು ಈ ಥರ ಮಾಡಿದ ತಕ್ಷಣ ನಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ನನಗೆ ಅಷ್ಟೇನು ಹೇರ್ ಫಾಲ್ ಇಲ್ಲ. ಸೊ ತುಂಬ ಜನರಿಗೆ ವಾಟರ್ ಚೇಂಜ್ ಆದ ತಕ್ಷಣ ಅಥವಾ ವೆದರ್ ಚೇಂಜ್ ಆದ ತಕ್ಷಣ ಅಥವಾ ಲೈಕ್ ಫುಡ್ ಚೇಂಜ್ ಆದರೆ ಈ ಥರ ಎಲ್ಲ ಹೇರ್ ಫಾಲ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ದೆನ್ ಲೈಕ್ ಸೈಂಟಿಫಿಕಲಿ ಜಾಸ್ತಿ ಟೆನ್ಷನ್ ಮಾಡಬಾರ್ದು, ಟೆನ್ಷನ್ ಮಾಡಿದರೆ ಲೈಕ್ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಹೌದು, ಮತ್ತು ನಿಮ್ಮ ಹೇರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಿಲ್ಲ. ನಿಮ್ಗೆ ಡ್ಯಾಂಡ್ರಫ್ ಆಗುತ್ತೆ, ಡ್ಯಾಂಡ್ರಫಿಂದನೂ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವಿವಾಗ ಮೇಯ್ನಾಗಿ ಹೇರ್ ವಾಶ್ ಮಾಡಬೇಕಿದ್ರೆ ಯಾವ ಥರ ನಾವು ಅದನ್ನ ಲೈಕ್ ನೀಟಾಗಿ ಹೇರ್ ವಾಶ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ನಾವು ಹೇರ್ ವಾಶ್ ಮಾಡಬೇಕಿದ್ರೆ ಒನ್ ಟೈಮ್ ನೀವು ಲೈಕ್ ಮಗ್ಗಿಗೆ ಅಥವಾ ಒಂದು ಕಪ್ಪಿಗೆ ಶಾಂಪು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಶಾಂಪು ಆ್ಯಂಡ್ ವಾಟರ್ ಮಿಕ್ಸ್ ಇರೋ ಶಾಂಪು ಏನಿದೆ ಅದನ್ನ ನೀವು ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ದೆನ್ ಮೈಲ್ಡಾಗಿ ಲೈಕ್ ಸಾಫ್ಟಾಗಿ ನಾವು ಈ ಥರ ಹೇರ್ನ ಲೈಕ್ ರಬ್ ಮಾಡ್ಕೋಬೇಕು. ಲೈಕ್ ಮಸಾಜ್ ಥರ ನೀವು ಹೇರ್ ವಾಶ್ನ ಮಾಡಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ನಾವು ತುಂಬ ರಫ್ ಆಗಿ ಈ ಥರ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೂಟಿಂದ ಹೇರ್ ಕಿತ್ಕೊಂಡು ಬರುತ್ತೆ. ಸೊ ಅದೊಂದು ಮೇನ್ ರೀಸನ್ ಆಗುತ್ತೆ. ನಮ್ಮ ಲೈಕ್ ಹೇರ್ ಆಲ್ರೆಡಿ ಶಾಂಪು ಹಾಕಿ ಸ್ವಲ್ಪ ರಫ್ ಆಗಿರುತ್ತಪ್ಪ. ಸೊ ನಾವು ಜಾಸ್ತಿ ರಫ್ ಮಾಡಿದ ತಕ್ಷಣ ರೂಟಿಂದನೇ ಹೇರ್ ಕಿತ್ಕೊಂಡು ಬರುತ್ತೆ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಮೈಲ್ಡಾಗಿ ಲೈಕ್ ಮಸಾಜ್ ಥರ ನೀವು ಶಾಂಪು ವಾಶ್ ಮಾಡ್ಕೊಳ್ಳಿ ಹೇರಿಗೆ. ದೆನ್ ಚೆನ್ನಾಗಿ ರಿನ್ಸೌಟ್ ಮಾಡಬೇಕು. ಆಫ್ಟರ್ ಶಾಂಪು ಚೆನ್ನಾಗಿ ರಿನ್ಸೌಟ್ ಮಾಡಿ. ನೀವು ರಿನ್ಸೌಟ್ ಮಾಡಿಲ್ಲ ಅಂದರೆ ನಿಮ್ಗೆ ಅದೂ ಒಂದು ಕಾಸ್ ಆಗುತ್ತೆ ಲೈಕ್ ಹೇರ್ ಫಾಲ್ ಆಗೋದಕ್ಕೆ. ಸೊ ಆಫ್ಟರ್ ರಿನ್ಸೌಟ್ ಲೈಕ್ ಪ್ರಾಪರಾಗಿ ರಿನ್ಸೌಟ್ ಮಾಡಿದ್ಮೇಲೆ ನೀವು ಕಂಡೀಷ್ನರ್ ಯೂಸ್ ಮಾಡ್ತಿದ್ರೆ ಕಂಡೀಷ್ನರ್ ಅಥವಾ ಮಾಸ್ಕ್ ಯೂಸ್ ಮಾಡ್ತಾ ಇದ್ರೆ ಮಾಸ್ಕ್ನ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ನೀವು ಮಾಸ್ಕ್ ಆರ್ ಕಂಡೀಷ್ನರ್ ಯೂಸ್ ಮಾಡಬೇಕು ಅಂತಿದ್ರೆ ಟವೆಲ್ಸ್ನಲ್ಲಿ ರಿನ್ಸೌಟ್ ಮಾಡಿರೋ ಹೇರ್ನ ವೆಟ್ ಹೇರ್ನ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ, ಅಂದರೆ ಟವೆಲ್ ಡ್ರೈ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ಮಾಸ್ಕ್ ಅಥವಾ ಕಂಡೀಷ್ನರ್ ಏನಿದೆ ಅದನ್ನ ಚೆನ್ನಾಗಿ ಲೈಕ್ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಬೆಟರ್ ನೀವು ಆಫ್ಟರ್ ಅಪ್ಲೈಯಿಂಗ್ ಕೋಮ್ ಮಾಡಿದ್ರೆ ಬೆಟರ್. ಯಾಕಂದರೆ ಕೋಮ್ ಮಾಡಿದಾಗ ಅದು ಎಲ್ಲ ಹೇರ್ಗೂ ಸ್ಪ್ರೆಡ್ ಆಗುತ್ತೆ ಕಂಡೀಷ್ನರ್ ಅಥವಾ ಆರ್ ಮಾಸ್ಕ್. ಸೊ ಲೈಕ್ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಕೋಮ್ ಮಾಡಿಕೊಂಡು ದೆನ್ ಟೈಮ್ ಮಾಡ್ಕೊಳ್ಳಿ ಹೇರ್ನ. ಟೈಮ್ ಮಾಡ್ಕೊಂಡ್ಮೇಲೆ ಆಫ್ಟರ್ 10 ಮಿನಿಟ್ಸ್ ಅದನ್ನ ರಿನ್ಸೌಟ್ ಮಾಡಬೇಕು. ಸೊ ಆಫ್ಟರ್ 10 ಮಿನಿಟ್ಸ್ ಅಥವಾ ಇಲ್ಲ ನಮಗೆ ಟೈಮ್ ಇರಲ್ಲ, ನಮಗೆ ಲೈಕ್ ಅರ್ಜೆಂಟ್ ಇರುತ್ತೆ, ಆ ಟೈಮಲ್ಲೆಲ್ಲ ಏನು ಮಾಡಬೇಕು ಅಂದರೆ ಓಕೆ ನೀವು ಒಂದು ಅಟ್ಲೀಸ್ಟ್ 2 ಮಿನಿಟ್ಸ್ 3 ಮಿನಿಟ್ಸ್ ಆದರೂ ನೀವು ಅದನ್ನ ಲೈಕ್ ಟೈಮ್ ಮಾಡಿ ಇಟ್ಕೊಂಡು ಅಷ್ಟರಲ್ಲಿ ನಿಮ್ಮದು ಫೇಸ್ ವಾಶ್ ಏನಿತ್ತು ಬಾಡಿ ವಾಶ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಫ್ಟರ್ ಬಾಡಿ ವಾಶ್ ನೀವು ಹೇರ್ನ ರಿನ್ಸೌಟ್ ಮಾಡಿ. ಸೊ ಇದು ನಿಮಗೆ ಬೆಟರ್ ಆಪ್ಷನ್. ದೆನ್ ಕಂಡೀಷ್ನರ್ ಮತ್ತು ಮಾಸ್ಕಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ತುಂಬ ಜನ ಲೈಕ್ ಗೊತ್ತಿರಲ್ಲ. ಸೊ ಅವರಿಗೆ ಈ ವಿಡಿಯೋ ಲೈಕ್ ಕಂಡೀಷ್ನರ್ನ ನಾವು ಸ್ಕ್ಯಾಲ್ಪಿಗೆ ಹಾಕಲೇಬಾರ್ದು. ಸೊ ಸ್ಕ್ಯಾಲ್ಪಿಗೆ ಇನ್ ಕೇಸ್ ನೀವು ಹಾಕಿದ್ರು ಅಂದರೂ ಪ್ರಾಪರಾಗಿ ವಾಶ್ ಮಾಡಬೇಕಾಗುತ್ತೆ ಸ್ಕ್ಯಾಲ್ಪನ್ನ. ಯಾಕಂದರೆ ಆಲ್ರೆಡಿ ಆಯಿಲ್ ಫಾರ್ಮ್ ಆಗ್ತಾ ಇರೋದು ಸ್ಕ್ಯಾಲ್ಪಿಂದ. ಸೊ ನಾವು ಎಗೇನ್ ಅದಕ್ಕೆ ಏನು ಕಂಡೀಷ್ನರಲ್ಲಿ ಕೂಡ ಆಯಿಲ್ ಕಂಟೆಂಟ್ ಇರೋ ಕಾರಣ ಎಗೇನ್ ಆಯಿಲಿಂಗ್ ಜಾಸ್ತಿ ಆಗುತ್ತೆ ಹೇರಲ್ಲಿ. ಓಕೆ, ಸೊ ಮಾಸ್ಕ್ ಕೂಡ ಅಷ್ಟೇ, ಮಾಸ್ಕ್ನ ಹೇರಿಗೆ ಅಪ್ಲೈ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಲೈಕ್ ಅದೇ ನೀವು ಕಂಡೀಷ್ನರ್ ಆರ್ ಮಾಸ್ಕ್ ಎನಿಥಿಂಗ್ ನೀವು ಯಾವುದನ್ನು ಹೇರಿಗೆ ಅಪ್ಲೈ ಮಾಡಿದ್ರು ಪ್ರಾಪರಾಗಿ ಹೇರ್ ವಾಶ್ ಮಾಡಿದರೆ ಆಯಿತು. ಸೊ ಇದು ನಾವು ಯಾವ ಥರ ಹೇರ್ನ ಲೈಕ್ ಶಾಂಪು ಮಾಡಬೇಕು ಅಥವಾ ಕಂಡೀಷ್ನರ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಆ್ಯಂಡ್ ನೀವು ತುಂಬ ಜನ ಟ್ರೀಟ್ಮೆಂಟ್ ಮಾಡ್ತೀರಾ ಹೇರಿಗೆ. ಓಕೆನಾ, ಲೈಕ್ ಸ್ಮೂತ್ನಿಂಗ್ ಮಾಡಿಸ್ತೀರಾ, ಸ್ಟ್ರೈಟ್ನಿಂಗ್ ಮಾಡಿಸ್ತೀರಾ ಅಥವಾ ಕೆರಾಟಿನ್, ಬಾಟಾಕ್ಸ್, ಸಿಸ್ಟಿನ್, ಬ್ಲೂಟಾಕ್ಸ್ ಸಮಥಿಂಗ್ ಏನೇನಿದೆ ಟ್ರೀಟ್ಮೆಂಟು ಅದನ್ನೆಲ್ಲ ನೀವು ಹೇರಿಗೆ ಟ್ರೀಟ್ ಮಾಡ್ತೀರಾ.
ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಥವಾ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ. ತುಂಬ ಜನ ಕೇಳ್ತಾರೆ ಹೇರ್ ಫಾಲ್ ಆಗುತ್ತಾ, ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಆಲ್ರೆಡಿ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಅಂತೀರಾ. ಹೇರ್ ಫಾಲ್ ಏನಕ್ಕೆ ಆಗುತ್ತೆ ಅಂದರೆ ಸಡನ್ನಾಗಿ ನಮ್ದು ಇವಾಗ ಆಯಿಲ್ ಹಾಕಿದ್ರು ಅಷ್ಟೇ ಅಥವಾ ಶಾಂಪು ಚೇಂಜ್ ಮಾಡ್ತೀರಾ ಅಂತಲೂ ಅಷ್ಟೇ, ಸಡನ್ನಾಗಿ ನೀವು ಒಂದು ಪ್ರಾಡಕ್ಟನ್ನ ಮಿನಿಮಮ್ 3 ಮಂತ್ ಆದರೂ ಯೂಸ್ ಮಾಡಲೇಬೇಕು. ಅದು ಶಾಂಪು ಆಗಲಿ ಅಥವಾ ಸ್ಕಿನ್ಗೆ ಹಾಕೋ ಪ್ರಾಡಕ್ಟ್ ಆದರೂ ಸರಿ ಅಥವಾ ಹೇರಿಗೆ ಹಾಕುವಂಥ ಪ್ರಾಡಕ್ಟ್ ಆದರೂ ಸರಿ, ಮಿನಿಮಮ್ 3 ಮಂತ್ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ರಿಸಲ್ಟ್ ಸಿಗಲ್ಲ. ಸೊ ನೀವೇನು ಮಾಡ್ತೀರಂದ್ರೆ ಇವಾಗ 1 ಮಂತ್ ಯೂಸ್ ಮಾಡ್ತೀರಾ, 1 ಮಂತ್ ಯೂಸ್ ಮಾಡಿ ಅಯ್ಯೋ ನನಗೆ ಸೆಟ್ ಆಗಿಲ್ಲ, ನನಗೆ ಅದು ಏನು ವರ್ಕೌಟ್ ಆಗ್ತಾ ಇಲ್ಲ, ಏನು ಹೇರ್ ಫಾಲ್ ಆಗ್ತಾನೇ ಇದೆ, ಕಂಟಿನ್ಯೂ ಆಗಿ ಹೇರ್ ಫಾಲ್ ಆಗ್ತಿದೆ ಅಥವಾ ಏನೋ ಪ್ರಾಬ್ಲಮ್ ಆಗ್ತಿದೆ, ಡ್ರೈ ಆಗ್ತಿದೆ ಹೇರ್ ಅಂತೇಳಿ ನೀವು ಒಂದೇ ಸಲ ಸ್ಟಾಪ್ ಮಾಡ್ತೀರಾ. ಎಗೇನ್ 1 ಮಂತ್ ಆದಮೇಲೆ ಎಗೇನ್ ಬೇರೆ ಶಾಂಪೂನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಆ ಪ್ರಾಡಕ್ಟಲ್ಲಿ ಇರುವಂಥದ್ದು ಈ ಪ್ರಾಡಕ್ಟಲ್ಲಿ ಇರುವಂಥದ್ದು ಏನು ಪ್ರಾಡಕ್ಟ್ ಇದೆ ಸೊ ಅದು ಕಂಬೈನ್ ಆದಾಗ ನಮಗೆ ಹೇರ್ ಫಾಲ್ ತನ್ನಷ್ಟೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಒಂದು ಪ್ರಾಡಕ್ಟನ್ನ ನಿಮ್ಮ ಹೇರಿಗೆ ಸ್ಟಿಕ್ ಆನ್ ಆಗೋದಕ್ಕೆ ಬಿಡಬೇಕು. ಅಂದರೆ ಲೈಕ್ ಒಂದೇ ಪ್ರಾಡಕ್ಟಲ್ಲಿ ನೀವು ಸ್ಟಿಕ್ ಆನ್ ಆಗಬೇಕು. ಅದರಿಂದ ನಿಮಗೆ ಹೋಗ್ತಾ ನಿಮಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಸೊ ಒಂದೇ ಸಲ ನಿಮಗೆ ಯಾವುದೇ ಪ್ರಾಡಕ್ಟ್ ಆದರೂ ಆಗಲಿ ಯಾವುದೇ ಆದರೂ ನಿಮಗೆ ಅದು ಸಡನ್ನಾಗಿ ರಿಸಲ್ಟ್ ಸಿಗಲ್ಲ. ಸೊ ಇದು ಮೇನ್ ಥಿಂಗ್ ನೀವು ಮಾಡಬೇಕಾಗಿರುವಂಥದ್ದು, ಪ್ರಾಡಕ್ಟನ್ನ ಮಿನಿಮಮ್ 3 ಮಂತ್ ಯೂಸ್ ಮಾಡಲೇಬೇಕು. ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.